ಅವ್ರದ್ದೊಂದು ಬಹಳ ಮುಖ್ಯವಾದ ಮಾತು. ಈ ಜಗತ್ತಿಗೆ ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂತ. ಇದು ಪಂಚಮುಖಿಯಾದಂಥದ್ದು. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚಕೋಶಗಳು, ಪಂಚೇಂದ್ರಿಯಗಳು ಇವೆಲ್ಲದರಿಂದ ಆದದ್ರಿಂದ ಅದು ಪ್ರಪಂಚ, 5ರಿಂದ ಆದಂಥದ್ದು. ಈ ಪಂಚೀಕೃತ ಪ್ರಪಂಚದೊಳಗೆ ಪ್ರಾಣ ತತ್ವ 5 ರೂಪದಲ್ಲಿದೆ ಅಂತ ಅವ್ರ ಸಿದ್ಧಾಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದರೊಳಗೆ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ ರೂಪದಲ್ಲಿದ್ದಾನೆ ಅಂತ. ಇದರಿಂದ ಏನಾಯ್ತು? ಹಾಗಾದ್ರೆ ಪ್ರಪಂಚದಲ್ಲಿ ಪಂಚಭೇದಗಳಿದ್ದಾವೆ ಅಂತ. ಪಂಚಭೇದಗಳಿದ್ದಾವೆ. ಜಡಗಳ ನಡುವೆ ಭೇದ. ತಾವು ಗಮನಿಸಬಹುದು, 2 ಜಡ ವಸ್ತುಗಳ ನಡುವೆ ಹೋಲಿಕೆ ಇಲ್ಲ. ಒಂದೇ ಮರದ ಎಲೆಗಳನ್ನು ತಗೊಂಡ್ರು ಬೇರೆ ಬೇರೆ ಇರ್ತವೆ. ಜಡಗಳಲ್ಲಿ ವ್ಯತ್ಯಾಸ ಇದೆ, ಜಡ ಜೀವರಲ್ಲಿ ವ್ಯತ್ಯಾಸ ಇದೆ, ಜಡ ಪರಮಾತ್ಮನಲ್ಲಿ ವ್ಯತ್ಯಾಸ ಇದೆ, ಜೀವರಲ್ಲಿ ವ್ಯತ್ಯಾಸ ಇದೆ. ತಾವು ಗಮನಿಸಬೇಕು, ಇಷ್ಟೊಂದು 1000 ಜನ ಇದ್ದೀವಿ, ಒಂದು ಮುಖ ಇನ್ನೊಂದರ ಮುಖದಾಗಿಲ್ಲ, ಪೂರ್ತಿ ಬೇರೆನೆ. ಮುಖ ಬಿಡಿ, ಒಂದು ಮೂಗು ಇನ್ನೊಂದು ಮೂಗಿನಾಗಿಲ್ಲ. 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. 800 ಕೋಟಿ ಜನ ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ. ಎಲ್ಲ ಜೀವಗಳು ಭೇದವಾಗಿದ್ದಾವೆ, ಬೇರೆ ಆಗಿದ್ದಾವೆ. ಅವುಗಳ ಸಾಧನೆ ಮೇಲೆ, ಸಹಜ ಪ್ರಕೃತಿಯ ಮೇಲೆ ಬೇರೆ ಆಗಿದ್ದಾವೆ. ಅದ್ರ ಹೇಳ್ತಾರೆ, ಈ ಭೇದ ಬಂದಿರೋದು ಕಾರಣ ಇಷ್ಟೇನೆ. ಇದನ್ನ ತತ್ವ 2 ವಿಶಿಷ್ಟವಾದ ಅಂತ. ಒಂದು ವ್ಯಕ್ತಿ ವಿಶಿಷ್ಟವಾದ, ಸ್ವಭಾವ ವಿಶುದ್ಧವಾದ ಅಂತ. ಒಂದು ವಸ್ತುವಿನಂತೆ ಮತ್ತೊಂದು ವಸ್ತು ಇಲ್ಲ, ಒಂದು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಇದನ್ನು ಪ್ರಪಂಚ ಒಪ್ತದೆ. ಇವತ್ತಿಗಾದ್ರೂ ನೋಡಿ, ನಮ್ಮ ಪ್ರಪಂಚದ ಅದ್ಭುತ ಅಂದ್ರೆ ನಮ್ಮ ಬೆರಳುಗಳನ್ನು ನೋಡ್ಕೊಳ್ಳಿ. ಮೇಲೆ ಕೈಯಲ್ಲಿ ನಮ್ಮ ಗೆರೆಗಳಿದ್ದಾವೆ, ಬೆರಳಿನ ತುದಿಗೆ ಫಿಂಗರ್ ಪ್ರಿಂಟ್ ಅಂತ ಕರಿತೇವೆ. ಈಗಾದ್ರೂ ಬ್ಯಾಂಕಲ್ಲಿ ನಮ್ಮ ಸಿಗ್ನೇಚರ್ ನಂಬಲ್ಲ, ಅವರು ಹೆಬ್ಬೆಟ್ಟೆ ನಂಬುತ್ತಾರೆ. ಯಾಕಂದ್ರೆ ಇದನ್ನು ಬದಲಾಯಿಸೋಕ್ಕಾಗಲ್ಲ. 800 ಕೋಟಿ ಜನದಲ್ಲಿ ನನ್ನ ಹೆಬ್ಬೆರಳಿನ ಗುರುತು ಇನ್ನು ಯಾರಿಗೂ ಹೊಂದಲ್ಲ. ಅದು ಇಷ್ಟು ವಿಶಿಷ್ಟವಾಗಿ ಇದ್ದೇವೆ ಜಗತ್ತು ನಾವು. ಮನುಷ್ಯಗಳೆಲ್ಲ ಭೇದ ಇದೆ ಅಂತ ಮುಖ್ಯವಾಗಿ ಹೇಳಬೇಕಾದಿತ್ತು. ಮಧ್ವಾಚಾರ್ಯ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಅವನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಸಾಧಿಸಿಕೊಂಡಾಗ ಅದು ಮುಕ್ತಿ ಸಾಧ್ಯತೆ ಆಗ್ತದೆ ಅಂತ ಒಂದು ಕಲ್ಪನೆ ಮಾಡಿ ಹೇಳ್ತಾರೆ. ಎಷ್ಟು ಚಂದದ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಒಂದು ಸಣ್ಣ ಚಂಬಿದೆ, ಒಂದು ಕೊಡ ಇದೆ, ಒಂದು ಕೆರೆ ಇದೆ, ಒಂದು ಸಮುದ್ರ ಇದೆ. ಸಮುದ್ರ ಯಾವಾಗಲೂ ತುಂಬಿಕೊಂಡೇ ಇರುತ್ತೆ. ನಾವು ಅಂತೀವಿ ಕೆರೆ ಒಣಗಿ ಹೋಗಿತ್ತು, ತುಂಬಿಕೊಂಡ್ತು ಅಂತೀವಿ. ಕೆರೆ ಪೂರ್ಣವಾಗಿ ತುಂಬಿಕೊಂಡಿದೆ ಅಂತೀವಿ. ಕೊಡ ಖಾಲಿ ಇತ್ತು, ನೀರು ತುಂಬಿಕೊಂಡಿದ್ವಿ, ಕೊಡ ತುಂಬಿದೆ ಅಂತೀವಿ. ಲೋಟ ತುಂಬಿದೆ ಅಂತೀವಿ. ಪ್ರತಿಯೊಂದು ಪೂರ್ಣ. ಸಮುದ್ರ ಪೂರ್ಣ, ಕೆರೆ ಪೂರ್ಣ, ಪಾತ್ರೆ ಪೂರ್ಣ, ಕೊಡ ಪೂರ್ಣ. ಆದರೆ ಪೂರ್ಣತೆಯಲ್ಲಿ ವೈವಿಧ್ಯ ಪೂರ್ಣ ಇದೆ. ಯಾವುದೂ ಸಮಲ್ಲ. ಗಾತ್ರ ಬೇರೆ, ಸಮುದ್ರದ ಪೂರ್ಣವೇ ಬೇರೆ, ಚಂಬಿನ ಪೂರ್ಣವೇ ಬೇರೆ. ಅದು ಪೂರ್ಣ ಅನಿಸಿದ್ರು ಕೂಡ ವೈವಿಧ್ಯ ಪೂರ್ಣವಾದದ್ದು ಒಂದೇ ಅಲ್ಲ ಅದು ಅಂತ. ಇದೇ ಜೀವಗಳ ನಡುವೆ ಇರುವಂತಹ ಭಿನ್ನತೆ ಇರುವಂಥದ್ದು. ಇನ್ನೊಂದು ಕೆಲವು ವಿಶೇಷಗಳನ್ನು ಬಹಳ ಚಂದ ಹೇಳಬೇಕಾದದ್ದು. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಆಶ್ಚರ್ಯ ಹುಟ್ಟಿಸುವಂಥದ್ದು. ವಿಶ್ವವನ್ನು ನಿರಾಕರಿಸೋ ಹಾಗಿಲ್ಲ. ವಿಶ್ವ ಸತ್ಯ. ಯಾಕಂದ್ರೆ ವಿಶ್ವ ಸೃಷ್ಟಿ ಆಗಿರೋದು ಭಗವಂತನಿಂದ. ಅವನ ಲೀಲಾ ಸೃಷ್ಟಿ ಅದು. ಲೀಲಾ ಸೃಷ್ಟಿಯನ್ನೇ ಒಪ್ಕೊಳ್ಳದೆ ಹೋದ್ರೆ ಲೀಲೆಯನ್ನು ಹೇಗೆ ನಂಬ್ಕೋತೀರಿ, ಭಗವಂತನ ಹೇಗೆ ನಂಬ್ತೀರಿ? ಈಗ ಜಗತ್ತಿದೆ ಅನ್ನೋದೇನೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಆದ್ದರಿಂದ ಬ್ರಹ್ಮ ಇದೆ, ಜಗತ್ತಿದೆ. ನಾನು ಏನೋ ಒಂದು ಸೃಷ್ಟಿ ಮಾಡ್ತೇನೆ, ಆ ಸೃಷ್ಟಿಗೆ ನಾನು ಕಾರಣ ಆಗ್ತೇನೆ, ಆ ಸೃಷ್ಟಿ ಇದೆ ಅಂತ ನಂಬುತ್ತೇನೆ ನಾನು. ಈಗ ತಾವೆಲ್ಲ ಇದ್ದೀವಿ, ಇರೋದು ಸತ್ಯ ಇದು. ಅದು ತಾತ್ಕಾಲಿಕ ಸತ್ಯ ಆಗಬಹುದು, ಆದರೆ ಶಾಶ್ವತವಾದ ಸತ್ಯ ಅಲ್ಲ. ಇದು ನೋಡಿ, ಫಾರ್ ಎಕ್ಸಾಂಪಲ್, ಎಲ್ಲರೂ ಇದ್ದೀವಿ, ನಾನು ಇರಲಿಕ್ಕಿಲ್ಲ, ಜಗತ್ತು ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಜಗತ್ ಸತ್ಯವಾಗಿದೆ, ಆದರೆ ಜಗತ್ ಸೃಷ್ಟಿ ಆಗಿದ್ದು ಕಾರಣ ಇಷ್ಟೇನೆ, ನಿರ್ಮಾಣ ಮಾಡೋದು ಒಬ್ರು ಇದ್ದಾನೆ ಅಂತ. ಇನ್ನೊಂದು, ಭೌತಿಕ ಪ್ರಪಂಚದ ಬಗ್ಗೆ ಆಚಾರ್ಯ ಹೇಳುವಂಥ ಮಾತು ನನಗೆ ಆಶ್ಚರ್ಯ ಹುಟ್ಟುತ್ತೆ. ಅವ್ರು ಹೇಳ್ತಾರೆ, ಪ್ರತಿಯೊಂದು ಭೌತಿಕ ದ್ರವ್ಯ ಏನಿದೆಯೋ ಅದರ ಸೂಕ್ಷ್ಮಾತಿ ಸೂಕ್ಷ್ಮಗಳು ಪರಮಾಣುಗಳಿದ್ದಾವೆ ಅಂತ. ದಯವಿಟ್ಟು ಗಮನಿಸಬೇಕು. ನಾವು ಅಟಾಮಿಕ್ ಥಿಯರಿ ಅಂತ ಪಾಠ ಮಾಡ್ತೀವಿ ಕಾಲೇಜ್ಗಳಲ್ಲಿ. ಪರಮಾಣು ಅತ್ಯಂತ ಸಣ್ಣದಾದ ಕಣ ಅಂತ ಹೇಳ್ತೀವಿ. ಆಚಾರ್ಯರು ಅವತ್ತು ಹೇಳಿದ್ದಾರೆ, 14ನೇ ಶತಮಾನದಲ್ಲಿ, ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುಗಳು ಅವಿಭಾಜ್ಯವಾದ ಅಂತ್ಯ ಅವಯವಗಳಲ್ಲ. ಒಂದೊಂದು ಪರಮಾಣು ಒಳಗೂ ಅನೇಕಾನೇಕ ಸೂಕ್ಷ್ಮಾಣುಗಳಿದ್ದಾವೆ ಅಂತ. ನಾವು ಆಟಮ್ ಅಂದಾಗ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಯಾವೂ ಸತ್ಯ ಅಲ್ಲ ಅಂತ ಗೊತ್ತಾಗಿದೆ. ಒಳಗಡೆ ಕ್ವಾರ್ಕ್ಸ್ ಇದಾವೆ ಅಂತ, ಮೆಸಾನ್ಸ್, ಪಯಾನ್, ಬೋಸಾನ್ಸ್ ಎಲ್ಲ ಪಾರ್ಟಿಕಲ್ಸ್ ಇದಾವೆ ಅಂತ ಹೇಳ್ತೀವಿ. ಇವತ್ತು ಏನು ವಿಜ್ಞಾನ ಹೇಳ್ತಾ ಇದೆಯೋ ಅದನ್ನು ಆಚಾರ್ಯರು ಅವತ್ತು ಹೇಳಿದ್ರು, ಪರಮಾಣುವಿನೊಳಗೂ ಸೂಕ್ಷ್ಮಾಣುಗಳಿದ್ದಾವೆ ಅನ್ನೋ ಮಾತನ್ನು ಹೇಳಿದರು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ, ವನಸ್ಪತಿಗಳಲ್ಲಿ, ಗಿಡಬಳ್ಳಿಗಳಲ್ಲಿ ಜೀವ ಸಂಚಾರ ಇದೆ. ನಮ್ಮ ಜಗದೀಶ್ ಚಂದ್ರ ಬೋಸ್ ಏನು ಹೇಳಿದ್ರು,
ಜೀವಗಳಲ್ಲಿ ಮರಗಳಲ್ಲಿ ಸಸ್ಯಗಳಲ್ಲಿ ಜೀವ ಇದೆ ಅಂತ ಹೇಳೋದನ್ನ ಮಧ್ವಾಚಾರ್ಯ ಅವತ್ತು ಹೇಳ್ತಾರೆ. ಪ್ರತಿಯೊಂದು ಜೀವದಲ್ಲಿ, ಪ್ರತಿಯೊಂದು ವನಸ್ಪತಿಯಲ್ಲಿ, ಗಿಡಬಳ್ಳಿಗಳಲ್ಲಿ ಜೀವ ಸಂಚಾರವಿದೆ ಅಂತ. ಮತ್ತೆ ಇನ್ನೊಂದು, ಮನುಷ್ಯನ ಕ್ರಿಯೆಗೆ ಅದು ಪ್ರತಿಕ್ರಿಯೆ ತೋರಿಸಬಲ್ಲದು ಅನ್ನೋದನ್ನು ಬರೆದಿದ್ದಾರೆ ಅವರು. ಇನ್ನೊಂದು ಬಹಳ ಅದ್ಭುತವಾದದ್ದು ನನಗನ್ಸೋದು, ಇನ್ನೊಂದು ಬಹುದೊಡ್ಡ ಸಿದ್ಧಾಂತವನ್ನ ನಮ್ಮ ವಿಜ್ಞಾನ ಇವತ್ತು ಗಟ್ಟಿಯಾಗಿ ನಂಬುತ್ತದೆ. ಯಾವುದೇ ವಸ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ. ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಅಂಡ್ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಇವತ್ತು ಮಾತಾಡ್ತೀವಲ್ಲ, ಅದನ್ನು ಸ್ವಾಮಿ ಅವ್ರು ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ, ಯಾವುದೇ ವಸ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಅದು ಕೇವಲ ರೂಪಾಂತರ ಹೊಂದದೆ ಅಂತ. ಒಂದು ದೇಹ ಇದೆ, ಅದು ಬೂದಿ ಆಗ್ತದೆ. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ರೂಪಾಂತರ ಆಗ್ತದೆ ಹೊರತಾಗಿ ಯಾವ ವಸ್ತುವು ನಾಶ ಆಗೋದಿಲ್ಲ ಅನ್ನೋದನ್ನ ಅವತ್ತು ಬರೋದು. ಇವತ್ತು ನಾವು ಲಾ ಆಫ್ ಕಾನ್ಸರ್ವೇಷನ್ ಅಂತ ಹೇಳ್ತೀವಿ, ಅದನ್ನು ಅವತ್ತೇ ಹೇಳಿದ್ದಾರೆ. ಇನ್ನೊಂದು ಬಹಳ ಅದ್ಭುತ ತತ್ವವನ್ನು ಹೇಳ್ತಾರೆ, ಅದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಂತ ತತ್ವ ಅದು. ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೆ ವಿಶ್ವ ಒಂದಕ್ಕೊಂದು ಪರಸ್ಪರವಾಗಿ ಹೆಣೆದುಕೊಂಡಿದೆ ಅಂತ. ಇಡೀ ವಿಶ್ವ, ನಾನು ಬರೀ ಭಾರತ ಭೂಮಿ ಅಂತ ಹೇಳ್ತಾ ಇಲ್ಲ, ಇಡೀ ವಿಶ್ವ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಂಡಿದೆ ಅಂತ. ಒಂದು ಬಹಳ ಅದ್ಭುತ ಥಿಯರಿ ಇದೆ. ಎರಡು ಇಲೆಕ್ಟ್ರಾನ್ ಜೊತೆಗೆ ಬಂದಾಗ ಅವು ಬೇರೆ ಆಗಿ ಹೋದ್ರೆ, ಒಂದು ಪ್ರಪಂಚದ ಈ ಮೂಲೆಗೆ ಇನ್ನೊಂದು ಆ ಪ್ರಪಂಚದ ಆ ಮೂಲೆಗೆ ಹೋದರೂ ಕೂಡ ಅಕಸ್ಮಾತ್ ಆಗಿ ಒಂದು ತಿರುಗಿದ್ರೆ ಇನ್ನೊಂದು ಕೂಡ ತಿರುಗತ್ತೆ ಅನ್ನೋ ಥಿಯರಿ ನೊಬೆಲ್ ಪ್ರಶಸ್ತಿ ಬಂದಂಥದ್ದು. ಅದನ್ನು ಅವತ್ತೇ 600 ವರ್ಷಗಳಿಂದ ಹೇಳಿ ಪ್ರಪಂಚ ಒಂದಕ್ಕೊಂದು ಸೇರ್ಕೊಂಡಿದೆ, ನಾವು ಯಾರೂ ಭಿನ್ನರಲ್ಲ, ಒಬ್ರಿಗೊಬ್ರು ಸೇರ್ಕೊಂಡವರು ಅನ್ನೋ ಮಾತನ್ನ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಮನುಷ್ಯನಿಗೆ 15 ಬೇಲಿಗಳಿದ್ದಾವೆ ಅಂತ. ಬಹು ದೊಡ್ಡ ಕಾಣಿಕೆ ನಾನು ನಂಬಿಕೊಂಡ ಹಾಗೆ 15 ಬೇಲಿಗಳನ್ನ ನಾವು ಹಾಕೊಂಡಿದ್ದೇವೆ. ಆ ಬೇಲಿಗಳು ಹೆಸರು, ನನ್ನ ಹೆಸರೇ ಒಂದು ಬೇಲಿ, ನಾನು ದೊಡ್ಡವನು ಅಂತ. ಒಡೆತನ ಒಂದು ಬೇಲಿ, ಯೋಚನೆ, ಮಾತು, ಕೃತಿ, ವೀರ್ಯ, ಅನ್ನ, ಮನಸ್ಸು, ಇಂದ್ರಿಯ, ನೆಲ, ನೀರು, ಗಾಳಿ, ಬೆಂಕಿ, ಆಕಾಶ ಮತ್ತು ಶ್ರದ್ಧೆ, ಈ 15 ಬೇಲಿಗಳನ್ನು ಹಾಕೊಂಡಿದ್ದೇವೆ. ಯಾವಾಗ ನಾನು 15 ಬೇಲಿಗಳನ್ನು ಮುರಿದು ದಾಟುತ್ತೇನೋ ಆಗ ಮಾತ್ರ ನನಗೆ ಸಾಕ್ಷಾತ್ಕಾರ ಆಗುವಂಥದ್ದು. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೆದು. ಆತ್ಮ ಸಾಕ್ಷಾತ್ಕಾರ ಆದವನಿಗೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇದೆ ಅಂತ ಮೊದಲು ಹೇಳ್ತಾರೆ. ಮೊದಲು ಅಹಂ ನಾಶ ಆಗಬೇಕು, ಆಗ ಸಹ ಎನ್ನುವಂಥ ಪರತತ್ವದ ದರ್ಶನ ಆಗ್ತದೆ. ಅಹಂ ನಾಶ ಆದಾಗೆ ಸಹ ಬರುತ್ತದೆ. ಇದೇ ಸೋಹಂ ಸಾಕ್ಷಾತ್ಕಾರ ಅಂತ, ಸೋಹಂ ಸಾಕ್ಷಾತ್ಕಾರ ಅಂತ. ಅದ್ಭುತವಾದ ಮಾತುಗಳನ್ನ ಒಟ್ಟಿನಲ್ಲಿ ಜೀವನ ಸಂದೇಶವನ್ನ ಹೇಳೋದಾದ್ರೆ ಅವ್ರು ಹೇಳ್ತಾರೆ, ನಿನ್ನ ಪಾಲಿನ ಕರ್ಮವನ್ನ ಮಾಡು, ಬಂದದ್ದನ್ನ ಉಣ್ಣು, ಹರಿಯ ಚರಣಗಳ ಅರಿವನ್ನ ಮರಿಬೇಡ. ಹಾಗೆ ಹರಿ ಪರದೈವ, ಅವನೇ ಗುರು, ಅವನೇ ಆಸರೆ, ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ ಅನ್ನೋದನ್ನು ಎಂದೂ ಮರಿಬೇಡ. ನಾನು ಎಷ್ಟೇ ದೊಡ್ಡವನಾದರೂ ಕೂಡ ನಾನು ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಬಹುದೇ ಹೊರತಾಗಿ ನಾನು ಭಗವಂತನನ್ನು ಸೇರ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಭಗವಂತ ಎಲ್ಲವನ್ನೂ ಮೀರಿದಂಥವು. ಆದ್ದರಿಂದ ನಾನು ಜೀವಾತ್ಮನಾಗಿ ಅವನ ಹತ್ರ ಹೋಗ್ತೇನೆ, ಅವನ ಕಾಲು ಬಳಿ ಇರ್ತೇನೆ, ಬಹಳಾದ ಸಾನ್ನಿಧ್ಯವನ್ನು ಪಡ್ಕೊಳ್ತೇನೆ. ಅದರಿಂದ ನನ್ನ ಗುರಿ ಇರೋದು ಜೀವನ ಪರಮಾತ್ಮನ ಪಾದವನ್ನು ಮುಟ್ಟುವಂಥದ್ರಲ್ಲಿ ಅಂತ ಹೇಳಿದಂಥವ್ರು. ಕೊನೆಗೆ ಸುಮಾರು ಮೂರು ಶತಕಗಳ ಅಂತರದಲ್ಲಿ ಅವತರಿಸಿ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಪ್ರಚೋದಿಸಿದಂಥ ಆದಿಗುರು ಶಂಕರಾಚಾರ್ಯರು, 12ನೇ ಶತಮಾನದಲ್ಲಿ ಅಸ್ಪೃಶ್ಯತೆಯನ್ನು ನಿರಾಕರಿಸಿದಂಥ ರಾಮಾನುಜಾಚಾರ್ಯರು, ಅವರ ಸಮಾನತೆಯ ಸಂತ ಅಂತ ಕರೀತೇನೆ ನಾನು, ರಾಮಾನುಜಾಚಾರ್ಯರು, 14ನೇ ಶತಮಾನದಲ್ಲಿ ತತ್ವವಾದವನ್ನು ವಿವರಿಸಿ ಸನಾತನ ಧರ್ಮಕ್ಕೆ ಹೊಸ ತಿರುವನ್ನು ಕೊಟ್ಟಂಥ ಶ್ರೀ ಮಧ್ವಾಚಾರ್ಯರು, 3 ಆಚಾರ್ಯರು ಅಸಾಮಾನ್ಯ ಪ್ರತಿಭೆಯ ಕರುಣೆಯ ಹರಿಕಾರರಾಗಿದ್ದಾರೆ. ಆ 3 ನಮ್ಮವರು ಎಂದು ಹೇಳಿಕೊಳ್ಳುವಂಥ ನಮ್ಮ ಹೆಮ್ಮೆ ಹೆಗಲು ಆಕಾಶವನ್ನು ಮುಟ್ಟಬೇಕು. ಅವರ ಬದುಕು, ಅವರ ಸಂದೇಶ ನಮ್ಮ ಬಾಳಿಗೆ ಬೆಳಕಾಗಬೇಕು, ನಮ್ಮರೆಲ್ಲರನ್ನ ಒದ್ದುಗೂಡಿಸಬೇಕು ಅಂತ ನನ್ನ ಪ್ರಾರ್ಥನೆ.